ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶ್. ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್, ಸ್ಪಂದನ ಆಸ್ಪತ್ರೆ. ವಿಶ್ವ ಡಯಾಬಿಟಿಸ್ ದಿನಾಚರಣೆಯಂದು ಸಕ್ಕರೆ ಕಾಯಿಲೆ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಈ ವಿಡಿಯೋ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಇರೋರು ಬಹಳ ಮುಂಚಿತವಾಗಿ ಕೆಲವೊಂದು ಸೈನ್ಸು ಸಿಂಪ್ಟಮ್ಸು ಅಂದರೆ ಕೆಲವು ಚಿಹ್ನೆಗಳು ಅವ್ರ ದೇಹದಲ್ಲಿ ಆಗುವಂಥ ವ್ಯತ್ಯಾಸಗಳು ಕಾಣಿಸ್ಕೊಳ್ತವೆ. ಅದು ಸಕ್ಕರೆ ಕಾಯಿಲೆಯಿಂದ ಆಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ದೇ ಇಗ್ನೋರ್ ಮಾಡ್ಬೋದು. ರಿಪೀಟೆಡ್ ಆಗಿ ನಾಲ್ಗೆ ಗಂಟಲು ಒಣಗೋದು. ಕೆಲವೊಮ್ಮೆ ಏನು ಮಾಡ್ತಾರೆ, ಅವರು ಕೆಲಸ ಮಾಡಬೇಕಾದ್ರೆ ನಾವು ಕೆಲಸದ ಕಾರಣಗಳಿಂದ ನಾವು ಡಿಹೈಡ್ರೇಟ್ ಆಗ್ತಾ ಇದ್ದೀವಿ, ಆ ಕಾರಣಕ್ಕೆ ನಮಗೆ ಒಣಗುತ್ತೆ ಅಂತ ಹೇಳಿ ಇಗ್ನೋರ್ ಮಾಡ್ತಾರೆ. ಇನ್ನೊಮ್ಮೆ ಏನಾಗ್ಬೋದು, ಕೆಲವರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಸಡನ್ನಾಗಿ ವೆಯ್ಟ್ ಲಾಸ್ ಆದರೆ ಬಹಳಷ್ಟು ಸರಿ ಅವರು ಡಾಕ್ಟರ್ಗೆ ಬಂದು ತೋರಿಸ್ಕೊಳ್ತಾರೆ. ಕೆಲವೊಮ್ಮೆ ತುಂಬ ನಿಧಾನಕ್ಕೆ ವೆಯ್ಟ್ ಲಾಸ್ ಆದಾಗ ಅವರು ಬಂದು ತೋರಿಸ್ಕೊಳ್ಳೋದಿಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಕೆಲವರಿಗೆ ತೂಕ ಕಡಿಮೆ ಆಗೋದಿಲ್ಲ, ನಾಲ್ಗೆ ಒಣಗೋದಿಲ್ಲ, ಬರೀ ಸುಸ್ತು ಅಂತ ಹೇಳಿ ಫೀಲ್ ಆಗುತ್ತೆ. ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಅವರು ಮುಂಚೆ ಸುಸ್ತನ್ನು ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋರು ಈಗ ಸುಸ್ತಾಗ್ತಾ ಇದೆ ಅಂತಂದರೆ ಅವರು ತಕ್ಷಣ ಬಂದು ಶುಗರ್ನ ಚೆಕ್ ಮಾಡಿಸ್ಕೋಬೇಕು. ಸಾಧಾರಣವಾಗಿ ಇಗ್ನೋರ್ ಮಾಡುವಂಥ ಕಾರಣಗಳು ಇದೆ. ಪದೇ ಪದೇ ನಾಲ್ಗೆ ಒಣಗೋದು, ಗಂಟ್ಲು ಒಣಗೋದು, ತೂಕ ಕಡಿಮೆ ಆಗೋದು, ರಿಪೀಟೆಡ್ ಆಗಿ ಸುಸ್ತಾಗೋದು. ದಯವಿಟ್ಟು ಈ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಬೇಡಿ. ನೆಕ್ಸ್ಟ್ ಬಂದು ಯಾವ ರೀತಿ ಊಟ ತಿಂಡಿನಲ್ಲಿ ಅದನ್ನು ಮ್ಯಾನೇಜ್ ಮಾಡಬೇಕು. ಬಹಳ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ನಾವು ಊಟ ತಿಂಡಿ ಕಂಟ್ರೋಲ್ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ ಅದರಿಂದ ಶುಗರ್ಗೆ ಸಹಾಯ ಆಗುತ್ತಾ? ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ನಾವು ಕೊಡುವಂಥ ಔಷಧಿಗಳು ಏನು ಅಂದರೆ ಶುಗರ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡುತ್ತೆ. ಆದರೆ ನೀವು ಡಯಟ್ ಫಾಲೋ ಮಾಡದೆ ಹೋದರೆ, ನೀವು ಎಕ್ಸಸೈಸ್ ಮಾಡದೆ ಹೋದರೆ ವರ್ಷಗಳು ಕಳೀತಾ ಆ ಮಾತ್ರೆಗಳನ್ನ ನಾವು ಹೆಚ್ಚಿಗೆ ಮಾಡ್ಕೊತಾ ಹೋಗಬೇಕಾಗುತ್ತೋ ಹೊರತು ಮಾತ್ರೆಗಳನ್ನ ಕಡಿಮೆ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಮೂರನೇದು, ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡಬಹುದಾ ಅಥವಾ ಬರೀ ಮ್ಯಾನೇಜ್ ಮಾಡಬಹುದಾ? ಸಕ್ಕರೆ ಕಾಯಿಲೆನ ಯಾವುದೇ ರೀತಿಯಲ್ಲಿ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಮ್ಯಾನೇಜ್ ಮಾಡಬಹುದು ಅಷ್ಟೇ. ರಿವರ್ಸ್ ಅಂದರೆ ಹೇಗಾಗುತ್ತೆ ಅಂದರೆ, ಕೆಲವೊಮ್ಮೆ ಅವ್ರಿಗೆ ಶುಗರ್ ಸ್ಟಾರ್ಟ್ ಆಗುತ್ತೆ, ಊಟ ತಿಂಡಿನಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ, ಮಾತ್ರೆಗಳನ್ನ ತೊಗೊಳ್ತಾರೆ, ಶುಗರು ನಾರ್ಮಲಿಗೆ ಬರುತ್ತೆ. ಮಾತ್ರೆಗಳನ್ನ ಬಿಟ್ಟ ಮೇಲೆ ಕೂಡ ಒಂದಷ್ಟು ತಿಂಗಳುಗಳು ನಾರ್ಮಲ್ ಇರುತ್ತೆ. ಆದರೆ ಏಜ್ ಆದ ಹಾಗೆ ಮತ್ತೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ಶಕ್ತಿನ ಪ್ಯಾಂಕ್ರಿಯಾಸ್ ಕಳ್ಕೊಳ್ಳುತ್ತೆ. ನಮ್ಮ ಊಟ ತಿಂಡಿನಲ್ಲೂ ಹೆಚ್ಚು ವ್ಯತ್ಯಾಸಗಳಾಗುತ್ತೆ ಮತ್ತು ನಮಗೆ ವಯಸ್ಸಾಗುತ್ತೆ. ಅದಾಗ್ತಾ ಮತ್ತೆ ವಾಪಸ್ಸು ಶುಗರ್ ಬರುವಂಥ ಚಾನ್ಸಸ್ಸು ಖಂಡಿತವಾಗ್ಲೂ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಟೈಪ್ 1 ಡಯಾಬಿಟಿಸ್ ಮತ್ತು ಟೈಪ್ 2 ಡಯಾಬಿಟಿಸ್ಗೆ ಇರುವಂಥ ವ್ಯತ್ಯಾಸಗಳಿವೆ. ಟೈಪ್ 1 ಡಯಾಬಿಟಿಸ್ ಬಹಳ ಸರಳ. ಶುಗರ್ನ ಕಡಿಮೆ ಮಾಡುವಂಥ ಒಂದು ಹಾರ್ಮೋನ್ ಇನ್ಸುಲಿನ್ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗುತ್ತೆ, ಇದು ದೇಹದಲ್ಲಿ ಉತ್ಪತ್ತಿ ಆಗುವಂಥ ಶಕ್ತಿನ ಕಳ್ಕೊಂಡಿರುತ್ತೆ. ಟೈಪ್ 2 ಡಯಾಬಿಟಿಸಲ್ಲಿ ಶುಗರ್ನ ಕಡಿಮೆ ಮಾಡುವಂಥ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಬಟ್ ಉತ್ಪತ್ತಿ ಆದರೂ ಕೂಡ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಬಂದು, ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಶುಗರ್ನ ಚೆಕ್ ಮಾಡಿಸ್ಕೋಬೇಕು. ತಿಂಗಳಿಗೆ ಒಮ್ಮೆ ಚೆಕ್ ಮಾಡಿಸಿದ್ರೆ ಸಾಕಾಗುತ್ತೆ. ಇಷ್ಟು ವಿಚಾರಗಳು ನಿಮಗೆ ಗೊತ್ತಿರಲಿ. ಇದಕ್ಕಿಂತ ಹೆಚ್ಚಿನ ವಿಚಾರಗಳು ನೀವು ತಿಳ್ಕೊಬೇಕು ಅಂದಲ್ಲಿ ದಯವಿಟ್ಟು ಎನಿ ಟೈಮ್ 24/7 ನಮ್ಮ ಹಾಸ್ಪಿಟಲ್ ಓಪನ್ ಇರುತ್ತೆ. ನೀವು ಬಂದು ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು.